ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ನೋಡ್ತಾ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡಿಗೂ ಶೇರ್ ಮಾಡ್ತಾ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಅಂದಿ ಸಡ್ಡ, ನಾವು ಹೇಳಿದ್ರ ಗೆಲ್ತೀವಿ ಅಂತ, ಈಗಾಗಲೇ ಗೆದ್ದುಬಿಟ್ವಿ ನಾವು. ಆದರೆ ಇನ್ನೊಂದು ಟೆನ್ಷನ್ ಏನಂದರೆ ಶಿವರಾಜ್ ನಿನ್ನ ಕೆತ್ತನಂತ ಹೇಳಿದ್ದ. ಆದರೆ ಅವನಿಗೆ ಏನಾಗಿತ್ತಂದರೆ RCB ತಗೊಂಡಿಲ್ಲ ಅಂತ ಅದೊಂದು ಟೆನ್ಷನ್. ಯಾರು ಏನು ಮಾಡುವರು ನನಗೆ, ಯಾರು ಏನು ಮಾಡುವರು? ಈ ಕೂಲಿ ಬಾಯ್, ನಾ ಹೇಳಿಲ್ವಾ ನಾ ಹೊಡಿತೀನಂತ? ನೀನು ಈಗಾಗಲೇ ಹೊಡೆದು ತೋರಿಸಿದ್ದೀನಿ. ನಿಮ್ಮ ಶಿವರಾಜ ಬಾಯಿ ನಾನೇ ಕೆತ್ತನಂತ ಚಾಲೆಂಜ್ ಮಾಡಿದ. ಈಗೇನು ಮಾಡಿದ? ಈ ಅಂಜಿ ಸಡ್ಡು ನನ್ನ ಮಗನೇ, ನಾನೇ ಹೇಳಿದ್ದೆ ಕೆತ್ತನಂತ. ಆದರೆ ಏನು ಮಾಡ್ತೀವಿ, RCB ಒಂದು ಟೆನ್ಷನ್ ಆಗಿದ್ದು. ನಾನು RCB ಟೀಮು ಮ್ಯಾನೇಜ್ಮೆಂಟು ಬಿಟ್ಟು ಕೊಟ್ಟಾರಂತ ಕೇಳ್ಪಟ್ಟೆ. ಅದೇ ಟೆನ್ಷನ್ದಾಗ ನಾನು ಬಾಲು ಸರಿ ಹಾಕಲಿಲ್ಲ. ಆದರೆ ಮುಂದಿನ ಮ್ಯಾಚಿನಲ್ಲಿ ನಾನೇ ಕೆತ್ತನು. ಅಂಜಿ ಸಡ್ಡು ಸುಳ ಮಗನೇ, ಬಾರೋ ನೀನು ಬೇಕಿದ್ರೆ ನೀನು ಬಂದು ನೋಡು. ಮುಂದಿನ ಮ್ಯಾಚಿನಲ್ಲಿ ನಿನಗೆ ಏನನ್ಬೋದು ನಾನು ತಿಳಿಸಿಕೊಡ್ತೀನಿ. ಅಂಜಿ ಸಡ್ಡ ಈ ಅಡ್ಡ, ನಾನೇನು ಹೇಳಿದ್ನು ನಿನಗೆ? ಶಿವರಾಜ್ ಬಾಯಿ ಏನಾಯಿತು, ನಾನೇನಾಯ್ತು ಕಿತ್ತು ಅಂತ ಹೇಳಿದ್ದಿಲ್ಲ ನಿನಗೆ? ಅದೇ ಹೇಳಿದ ಪ್ರಕಾರನೇ ನಾ ಕಿತ್ತಿಲ್ವಾ ನಿನಗೆ? ಅವನೇ ನಮ್ಮ ಶಿವರಾಜ್ ಬಾಯಿ RCB ಬಿಟ್ಟಿದ್ದಾರೆ ಅಂತ ಭಾಳ ಚಿಂತೆಯಲ್ಲಿ ಇದ್ದಾನೆ. ಈಗ ಮತ್ತೆ ಅವನಿಗೆ ಅಂತೇನು ನಮ್ಮ ಶಿವರಾಜ್ ಬಾಯಿಗೆ ಎಡ್ಡ ಮನ ಹಂದಿ ಸಡ್ಡ ಸುಳ ಮಗನ ಹಂದಿ. ಈ ಹಂದಿ ಸಡ್ಡ, ಇವತ್ತು ನಮ್ಮದು ಪಾರ್ಟಿ ಇದೆ. ಬೇಕಾದ್ರೆ ಚೆನ್ಮೇಡಿ ಬಾ, ನಿನಗೊಂದು ನೈಟ್ ಕೊಡ್ತೀವಿ. ಎಡ್ಡ ಹಂದಿ ಸಡ್ಡ, ಬೇಗನೆ ಬಾ, ಹೀಗೆ ಜಾಗ ಸಿಗ್ತದೋ ಸಿಗಲ್ಲ ಅನ್ಕಂದ. ಪಾರ್ಟಿ ನಾನ ಯಾರು ಈ ಪುಣ್ಯವಂತನು ನನಗ ನೈಟಿ ಕೊಡ್ತೀನಂತ ಹೇಳಿದ ಈ ಕೂಲಿ ಬಾಯಿಯವರು. ಅಣ್ಣ ಈಗಾಗಲೇ ಬಂದುಬಿಡ್ತೀನಿ ಅಣ್ಣ, ನಾನು ಒಂದು ಪಾರ್ಟಿ ಒಂದು ನೈಟಿ ಕೊಟ್ಬಿಡೋಣ. ನಿನ್ನ ಪುಣ್ಯಲೇಶಂದು ಇವತ್ತು ಕುಡಿದು ಮಾಡ್ಕೊಂಡ್ಬಿಡ್ತೀನಿ ಅಣ್ಣ. ಇನ್ನೊಂದು ಸಾರಿ ನಿಮಗೆ ಯಾರಿಗೆ ಎದುರ ಬರಲ್ಲ ಅಣ್ಣ. ನಾನು ಥ್ಯಾಂಕ್ ಯು ಅಣ್ಣ ಕೊಟ್ಟದಕ್ಕೆ ಪಾರ್ಟಿ ನನಗೆ.